ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಅಮೆರಿಕದ ಆರ್ಥಿಕ ಯುದ್ಧ. ಇರಾನ್ ನೌಕಾಪಡೆ ಸಂಪೂರ್ಣವಾಗಿ ನಾಶವಾಗಿದೆ. ಹೋರ್ಮುಜ್ ದಿಗ್ಬಂಧನ ಜಾರಿಗೆ ಸಜ್ಜಾಗಿದ್ದೇವೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಹೋರ್ಮುಜ್ ಜಲಸಂಧಿಯ ಅಗತ್ಯ ನಮಗೆ ಇಲ್ಲ, ನಮ್ಮ ಅಮೆರಿಕಾದಲ್ಲೇ ಅತಿ ಹೆಚ್ಚು ತೈಲ ಇದೆ, ರಷ್ಯಾ ಮತ್ತು ಸೌದಿ ಅರೇಬಿಯಾಗಿಂತಲೂ ಕೂಡ ಹೆಚ್ಚಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಮೇಲೆ ಅಮೆರಿಕದ ಆರ್ಥಿಕ ಯುದ್ಧ ಇದು. ಇರಾನ್ ನೌಕಾಪಡೆ ಸಂಪೂರ್ಣವಾಗಿ ನಾಶವಾಗಿದೆ. ಹೋರ್ಮುಜ್ ದಿಗ್ಬಂಧನ ಜಾರಿಗೆ ನಾವು ಸಜ್ಜಾಗಿದ್ದೇವೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಹೋರ್ಮುಜ್ ಜಲಸಂಧಿಯ ಅಗತ್ಯ ನಮಗೆ ಇಲ್ಲ, ನಮ್ಮ ಅಮೆರಿಕಾದಲ್ಲೇ ಅತಿ ಹೆಚ್ಚು ತೈಲ ಇದೆ, ರಷ್ಯಾ ಮತ್ತು ಸೌದಿ ಅರೇಬಿಯಾಗಿಂತಲೂ ಕೂಡ ಹೆಚ್ಚು ತೈಲ ನಮ್ಮ ಅಮೆರಿಕಾದಲ್ಲೇ ಇದೆ. ಹೀಗಾಗಿ ನಮಗೆ ಆ ಒಂದು ಹೋರ್ಮುಜ್ ಜಲಸಂಧಿಯ ನೆಸೆಸಿಟಿ ಇಲ್ಲ. ಸಂಜೆಯಿಂದ ಹೋರ್ಮುಜ್ಗೆ ಕಠಿಣ ದಿಗ್ಬಂಧನವನ್ನ ಹಾಕಲಾಗುತ್ತೆ ಅಂತ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಂದ್ ಕಡೆ ಸಂಧಾನ ಮಾತುಕತೆ ನಿನ್ನೆ ಸಫಲವಾಗುತ್ತೆ ಅಂತ ಇಡೀ ವಿಶ್ವವೇ ಕಾದು ಕುಳಿತಿತ್ತು. ಮೊನ್ನೆ ನಡೆದಂತಹ ಸಂಧಾನ ಮಾತುಕತೆ, ಆದರೆ ಅದು ಸಫಲವಾಗಲಿಲ್ಲ, ಫೇಲ್ಯೂರ್ ಆಯಿತು. ಏಕೆಂದರೆ ಇರಾನ್ ಒಂದಿಷ್ಟು ಕಂಡೀಷನ್ಸ್ ಹಾಕಿತ್ತು, ಅದಕ್ಕೆ ಅಮೆರಿಕ ಒಪ್ತಾ ಇಲ್ಲ, ಅಮೆರಿಕದ ಕಂಡೀಷನ್ಸ್ಗೆ ಇರಾನ್ ಒಪ್ತಾ ಇಲ್ಲ. ಹೀಗಾಗಿ ಆ ಸಂಧಾನ ಮಾತುಕತೆ ವಿಫಲವಾಯಿತು. ಹಾಗೆ ಮತ್ತೊಂದು ಕಡೆ ಇರಾನ್ ಕೂಡ ಹೇಳ್ತಾ ಇದೆ, ಇಡೀ ಹೋರ್ಮುಜ್ ಜಲಸಂಧಿಯ ಕಂಟ್ರೋಲ್ ಏನಿದೆ ಅಥವಾ ಹೋರ್ಮುಜ್ ಜಲಸಂಧಿಯ ಒಂದು ಆಕ್ಟಿವಿಟೀಸ್ ಏನಿದೆ ಅದು ನಮ್ಮ ಕಂಟ್ರೋಲ್ನಲ್ಲೇ ಇರಬೇಕು, ಕಂಪ್ಲೀಟ್ ಆಗಿ ಅದು ನಮ್ಮ ಅಂಡರಲ್ಲೇ ಇರಬೇಕು. ಹಾಗೆ ಯಾವೆಲ್ಲ ಹಡಗುಗಳು ಈ ಒಂದು ಸ್ಟ್ರೇಟ್ ಆಫ್ ಹೋರ್ಮುಜ್ನ ದಾಟಿ ಮುಂದಕ್ಕೆ ಹೋಗುತ್ತೆ ಅವರು ನಮಗೆ ಟೋಲ್ ಕಟ್ಟಿನೇ ಹೋಗಬೇಕು, ಸುಂಕವನ್ನು ಕಟ್ಟಿನೇ ಹೋಗಬೇಕು ಅಂತ ಹೇಳಿತ್ತು. ಇದಕ್ಕೆ ಅಮೆರಿಕ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಯಾವುದೇ ಕಾರಣಕ್ಕೂ ಯಾವುದೇ ಶಿಪ್ಗಳಾಗಿರ್ಬೋದು ಟೋಲ್ ಕಟ್ಟಬೇಡಿ, ಇನ್ ಕೇಸ್ ನೀವೇನಾದರೂ ಇರಾನ್ಗೆ ಟೋಲ್ ಕಟ್ಟಿದ್ರೆ ನಾವು ಆ ಶಿಪ್ಗಳನ್ನು ಹೋರ್ಮುಜ್ ಜಲಸಂಧಿಯಿಂದ ಬರೋದಕ್ಕೆ ಬಿಡೋದಿಲ್ಲ ಅಂತ ಟ್ರಂಪ್ ಅವರು ಗುಡುಗಿದ್ದಾರೆ. ಹಾಗೆ ಇರಾನ್ ನೌಕಾಪಡೆ ಸಂಪೂರ್ಣವಾಗಿ ನಾಶವಾಗಿದೆ. ಹೋರ್ಮುಜ್ ದಿಗ್ಬಂಧನ ಜಾರಿಗೆ ನಾವು ರೆಡಿಯಾಗಿದ್ದೇವೆ. ಹೋರ್ಮುಜ್ ಜಲಸಂಧಿಯ ಅಗತ್ಯ ನಮಗೆ ಇಲ್ಲ, ನಮ್ಮ ಅಮೆರಿಕಾದಲ್ಲೇ ಅತಿ ಹೆಚ್ಚು ತೈಲ ಇದೆ, ರಷ್ಯಾ ಹಾಗೂ ಸೌದಿಗಿಂತಲೂ ಕೂಡ ಅತಿ ಹೆಚ್ಚು ತೈಲ ನಮ್ಮ ಅಮೆರಿಕಾದಲ್ಲೇ ಇದೆ. ಹೀಗಾಗಿ ಅದು ನಮ್ಮ ಮೇಲೆ ಯಾವ ರೀತಿ ಎಫೆಕ್ಟ್ ಕೂಡ ಮಾಡೋದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ಸಂಜೆಯಿಂದ ಹೋರ್ಮುಜ್ಗೆ ಕಠಿಣ ದಿಗ್ಬಂಧನವನ್ನು ಹಾಕಲಾಗುತ್ತೆ. ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ಇವತ್ತು ಸಂಜೆ 7:15ರಿಂದ ಹೋರ್ಮುಜ್ ಜಲಸಂಧಿಗೆ ಕಠಿಣ ದಿಗ್ಬಂಧನವನ್ನು ಹಾಕಲಾಗುತ್ತೆ ಅಂತ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಂದ್ ಕಡೆ ಇವರು ಕೂಡ ಒಪ್ತಾ ಇಲ್ಲ, ಒಂದ್ ಕಡೆ ಇರಾನ್ ಕೂಡ ಮಣಿತಾ ಇಲ್ಲ. ಹೀಗಾಗಿ ಈ ಒಂದು ಸ್ಥಿತಿ ಇನ್ನು ಎಷ್ಟು ದಿನಗಳ ಕಾಲ ಕಂಟಿನ್ಯೂ ಆಗುತ್ತೋ ನಿಜಕ್ಕೂ ಗೊತ್ತಿಲ್ಲ. ಆದರೆ ಇದು ಜಾಗತಿಕವಾಗಿ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಯಾವುದೋ ರೀಸನ್ಗೆ ಆರಂಭವಾದ ಯುದ್ಧ ಕೊನೆಗೆ 40 ದಿನಗಳ ಬಳಿಕ ಈ ಮಟ್ಟಕ್ಕೆ ಬಂದು ತಲುಪಿದೆ. ಸಂಧಾನ ಮಾತುಕತೆ ನಡೆಯುತ್ತೆ, ಎಲ್ಲವೂ ಸರಿಯಾಗುತ್ತೆ ಅಂತ ಕಾದು ಕುಳಿತಿತ್ತು ಇಡೀ ವಿಶ್ವ. ಆದರೆ ಯಾವುದೂ ಕೂಡ ಸರಿಯಾಗಲಿಲ್ಲ. ಇರಾನ್ನ ಒಪ್ಪಂದಗಳಿಗೆ ಅಥವಾ ಬೇಡಿಕೆಗಳಿಗೆ ಅಮೆರಿಕ ಹಾಗೂ ಇಸ್ರೇಲ್ ಒಪ್ತಾ ಇಲ್ಲ. ಹೀಗಾಗಿ ಪರಿಸ್ಥಿತಿ ಇನ್ನಷ್ಟು ಟಫ್ ಆಗ್ತಾ ಹೋಗ್ತಾ ಇದೆ. ಯಾಕಂದರೆ ಟ್ರಂಪ್ ಅವರು ಹೇಳಿದ್ದಾರೆ, ಯಾವಾಗ ಸಂಧಾನ ಮಾತುಕತೆ ಆರಂಭಕ್ಕೂ ಮುನ್ನವೇ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ನೀಡಿದರು, ಕೇವಲ ಮಾತುಕತೆ ಮಾತ್ರ ಮಾತಾಡೋದಕ್ಕೆ ಮಾತ್ರ ಇರಾನ್ ಬದುಕಿದೆ ಅಷ್ಟೇ, ಅವ್ರ ಹತ್ರ ಬೇರೆ ಏನೂ ಆಪ್ಷನ್ ಇಲ್ಲ, ಕೇವಲ ಒಂದು ಹೋರ್ಮುಜ್ ಜಲಸಂಧಿ ಎನ್ನುವಂಥ ಕಾರ್ಡ್ ಇಟ್ಕೊಂಡು ಎಲ್ಲರನ್ನೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಇರಾನ್ ಅವರು. ಮಾತುಕತೆ ಬಿಟ್ಟರೆ ಅವರಲ್ಲಿ ಜೀವಂತಿಕೆನೇ ಇಲ್ಲ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ನ ಟ್ರಂಪ್ ನೀಡಿರ್ತಾರೆ. ಹಾಗೆ ನಾವು ಹೇಳಿದ್ಕೆಲ್ಲ ಒಪ್ಕೊಳ್ಬೇಕು, ಇಲ್ದಿದ್ರೆ ಈ ಹಿಂದೆ ಎಂದು ಕಂಡಿರದಂತಹ ಒಂದು ಭೀಕರ ದಾಳಿಯನ್ನು ನಾವು ಇರಾನ್ ಮೇಲೆ ಮಾಡ್ತೀವಿ ಅಂತ ಸಂಧಾನಕ್ಕೂ ಮುನ್ನವೇ ಒಂದು ಎಚ್ಚರಿಕೆಯನ್ನು ನೀಡಿದ್ರು. ಆದರೆ ಇದೆಲ್ಲ ಗೊಡ್ಡು ಬೆದರಿಕೆಗಳಿಗೆ ಇರಾನ್ ಬಗ್ಲಿಲ್ಲ. ತಾನು ಏನು 10 ಪ್ರಸ್ತಾವನೆಗಳನ್ನು ತಂದಿಟ್ಟಿತ್ತು ಅದಕ್ಕೆ ಬದ್ಧವಾಗಿದೆ, ಯಾವುದೇ ಕಾರಣಕ್ಕೂ ಅದರಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳ್ತು. ಹಾಗೆ ಯಾವಾಗ ವಿಫಲ ಆಯಿತು ಆಗ ಒಂದು ಕಡೆ ನೇತನ್ಯಾಹು ಕೂಡ, ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಕೂಡ ಗುಡುಗಿದ್ರು, ಇರಾನ್ನ ನಾವು ಕಂಪ್ಲೀಟ್ ಆಗಿ ನಾಶ ಮಾಡೇ ಮಾಡ್ತೀವಿ, ಇದು ಇರಾನ್ ಮೊಂಡುತನವನ್ನು ತೋರಿಸ್ತಾ ಇದೆ, ಹೀಗಾಗಿ ಇರಾನ್ ಕಂಪ್ಲೀಟ್ ಆಗಿ ಸರ್ವನಾಶ ಆಗುತ್ತೆ ಅಂತ ಹೇಳಿದ್ರು. ಹಾಗೆ ಟ್ರಂಪ್ ಕೂಡ ಹೇಳ್ತಾ ಇದ್ದಾರೆ, ಮತ್ತೆ ಭಯಾನಕ ದಾಳಿಯನ್ನು ನಾವು ಇರಾನ್ ಮೇಲೆ ಮಾಡ್ತೀವಿ ಅಂತ. ಹೀಗಾಗಿ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಕಾದು ನೋಡಬೇಕು. ಸದ್ಯಕ್ಕಂತೂ ಸೀಸ್ ಫೈರ್ ಅಂತ ಇದೆ, ಒಂದು 14 ದಿನಗಳ ಕಾಲ ಅಂತ ಮೊನ್ನೆ ಅನೌನ್ಸ್ ಮಾಡಿದ್ರು. ಹೀಗಾಗಿ ಯಾವುದೇ ಯುದ್ಧ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಹೋರ್ಮುಜ್ ಜಲಸಂಧಿ ವಿಚಾರವಾಗಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಭಾರತೀಯ ಕಾಲಮಾನದ ಪ್ರಕಾರ ಇವತ್ತು ಸಂಜೆ 7:00ವರೆಗೆ ಈ ಒಂದು ಹೋರ್ಮುಜ್
ಜಲಸಂಧಿಯ ಕಾರ್ಯಾಚರಣೆಯನ್ನು ಅಮೆರಿಕ ಶುರು ಮಾಡುತ್ತೆ ಅಂತ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗೆ ಇರಾನ್ ಕೂಡ ಹೇಳಿತ್ತು, ನಾವು ಸ್ಟ್ರೇಟ್ ಆಫ್ ಹೋರ್ಮುಸ್ನಲ್ಲಿ ವಾಟರ್ ಬಾಂಬ್ಸ್ಗಳನ್ನು ಇಟ್ಟಿದ್ದೇವೆ, ಯಾರೂ ಕೂಡ ನಮ್ಮ ಪರ್ಮಿಷನ್ ಇಲ್ದೇನೆ ಅಥವಾ ಟೋಲ್ ಕಟ್ಟದೇನೆ ಪಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ಅದನ್ನೂ ಕೂಡ ನಾವು ಹುಡುಕಿ ನಾಶ ಮಾಡ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಹಾಗೂ ಇರಾನ್ ನಡುವೆ ಸಂಧಾನ ಮುರಿದು ಬಿದ್ದಿದೆ. ಹೋರ್ಮುಸ್ನಿಂದ ಸಾಗುವ ಶಿಪ್ಗಳಿಗೆ USA ನಿರ್ಬಂಧವನ್ನ ಹೇರಿದೆ. ಹೋರ್ಮುಸ್ ದಿಗ್ಬಂಧನಕ್ಕೆ ಅಮೆರಿಕಾದಿಂದ ಎಚ್ಚರಿಕೆ ಸಿಕ್ಕಿದೆ. ಯಾವುದೇ ಹಡಗು ಸುಂಕವನ್ನ ಕಟ್ಟೋದಕ್ಕೆ ನಾವು ಬಿಡೋದಿಲ್ಲ ಅಂತ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನ್ ಮಾಡಿದ್ದಾರೆ. ಹೋರ್ಮುಸ್ ಅನ್ನ ನಾವೇ ಓಪನ್ ಮಾಡಿಸ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಹೋರ್ಮುಸ್ನಲ್ಲಿನ ಜಲ ಬಾಂಬ್ಗಳನ್ನ ನಾಶ ಮಾಡ್ತೀವಿ, ಇರಾನ್ ಮೇಲೆ ಸೀಮಿತ ದಾಳಿ ಮುಂದುವರಿಯುತ್ತೆ ಅಂತ ಇರಾನ್ ವಿರುದ್ಧ ಟ್ರಂಪ್ ಕೆಂಡಾಮಂಡಲರಾಗಿದ್ದಾರೆ. ಇರಾನ್ ಜೊತೆಗಿನ ಕದನ ವಿರಾಮದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. And everything else, and things are going very well. How is the ceasefire holding, Mr. President? Say it? Is the ceasefire holding? I would say it's holding well. Their military is destroyed. Their whole navy is underwater. You know that 158 ships are gone. Their navy's gone. Most of their mine droppers are gone. We have a lot of people, as you know, at 10 o'clock tomorrow, we have a blockade going into effect. That'll be 10 o'clock tomorrow. Other nations are working so that Iran will not be able to sell oil, and that will be very effective. But what we want to do is we want to, and again, we don't need it. What we notice and what we see and what I think is maybe my idea, maybe not, I don't know. But there are many boats heading toward our country to fill up with oil and then go and take it. So they're not going to go through the Hormuz Strait. And ultimately that'll be corrected. But in the meantime, they're using us. We have more oil because of drill baby drill. We have more oil than Russia and Saudi Arabia put together. So if you look at Russia and Saudi Arabia, two big ones, we have much more oil than they have put together. And what's happening is boats are coming over here, filling up. We don't have to go through the Hormuz Strait. Can you give us an update, Mr. President, on the two pilots? Are they in good condition? Have you spoken to them or their families? They are in very good shape, and we're very proud of them, the two pilots, yeah. You said that Iran, earlier you said Iran didn't want to come back to that thought. I think Iran is in very bad shape. I think they're very desperate. We had a meeting that lasted 21 hours. We understand the situation better than anybody, and Iran's in very bad shape. And just so you understand, Iran will not have a nuclear weapon. Will not have.